ಗೈಸ್, ನೀವೇನಾದ್ರೂ ಸಕಲೇಶ್ಪುರ ಕಡೆ ಟ್ರಿಪ್ ಹೊಟ್ಟಿದ್ರೆ ಈ ವಿಡಿಯೋನ ಮಿಸ್ ಮಾಡ್ದಂಗೆ ಎಂಡ್ ತನಕ ನೋಡಿ ಮತ್ತೆ ಸೇವ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೊಸಳ್ಳಿ ಗುಡ್ಡ ಬಗ್ಗೆ ತೋರಿಸಿದೆ. ಹೊಸಳ್ಳಿ ಗುಡ್ಡದಲ್ಲಿ 2 ಸ್ಪಾಟ್ ಇದೆ. ಒಂದು ಹೊಸಳ್ಳಿ ಗುಡ್ಡ, ಇನ್ನೊಂದು ಬಂದು ಹೊಸಳ್ಳಿ ಶೂಟಿಂಗ್ ಪಾಯಿಂಟ್ ಅಂತ. ನಾನು ಲಾಸ್ಟ್ ತೋರಿಸಿದ ವಿಡಿಯೋದಲ್ಲಿ ಹೊಸಳ್ಳಿ ಗುಡ್ಡಕ್ಕೆ ಕಾರು ಬೈಕು ಆರಾಮಾಗಿ ಹೋಗುತ್ತೆ, ನಡ್ಕೊಂಡು ಕೂಡ ಹೋಗ್ಬೋದು. ಬಟ್ ಹೊಸಳ್ಳಿ ಶೂಟಿಂಗ್ ಪಾಯಿಂಟ್ ಇದೆಯಲ್ಲ, ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡೋರ್ಗಂತೂ ಸಖತ್ತಾಗಿದೆ ಗುರು ಜಾಗ. ಕಾರ್ ಹೋಗೋದು ಸ್ವಲ್ಪ ಕಷ್ಟ ಇದೆ, ಬಟ್ ಕಲಾಕಾರ ಡ್ರೈವಿಂಗ್ ಮಾಡೋರು ಪಕ್ಕ ಹೊಡಿತಾರೆ. ಬಟ್ ನಡ್ಕೊಂಡು ಕೂಡ ಬರ್ಬೋದು, ಏನ್ ದೂರ ಇಲ್ಲ. ನೋಡಿ, ಇವರೆಲ್ಲ ನಡ್ಕೊಂಡು ಬರ್ತಾ ಇದಾರೆ. ಜಸ್ಟ್ 2 ಕಿಲೋಮೀಟರ್ ಅಷ್ಟೇ ನಡ್ಕೊಂಡ್ ಬಂದ್ರೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ವ್ಯೂ ಪಾಯಿಂಟ್ ಸಿಗತ್ತೆ. ಅಬ್ಬಬ್ಬಬ್ಬಾ, ನೋಡಿ ಭೂಮಿ ಮೇಲಿನ ಸ್ವರ್ಗ ಅಂತಾನೆ ಹೇಳ್ಬೋದು. ಅದೇ ಆ ಶೂಟಿಂಗ್ ಪಾಯಿಂಟ್. ಬ್ರಿಡ್ಜು ಮುಂಚೆ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಹಾಳಾಗಿದೆ. ಮುಂಚೆ ಬಂದು ಮೇಲಕ್ಕೆ ಕಾರು ಬೈಕೆ ಹೋಗೋದು, ಬಟ್ ಇವಾಗ ಅಗ್ದಿದ್ದಾರೆ. ಯಾಕೆ ಅಂತಂದ್ರೆ ಪರಿಸರ ಮಾಲಿನ್ಯ ಆಗತ್ತೆ ಅಂತ. ಒಂದೊಳ್ಳೆ ಕಾಸ್ ಅದು. ಆ ಜಿಟಿ ಮಳೆ, ಮೋಡ ಕವಿದ ವಾತಾವರಣ ನೋಡ್ತಾ ಇದ್ರೆ ವಾಪಸ್ ಮನೆಗ್ ಬರಕ್ ಮನ್ಸೇ ಆಗಲ್ಲ ಗುರು. ಮಿಸ್ ಮಾಡ್ದಂಗೆ ರೈನ್ ಕೋಟು ಜರ್ಕಿನ್ಸ್ ಎಲ್ಲ ಹಾಕೊಂಡ್ ಬನ್ನಿ. ಹೆವಿ ಚಳಿ ಇದೆ ಸ್ಪಾಟ್ ಮಾತ್ರ. ಇವಾಗ ವಿಸಿಟ್ ಮಾಡಕ್ಕೆ ತುಂಬಾ ಒಳ್ಳೆ ವೆದರ್. ತುಂಬಾ ಬಿಸಿಲು ಇಲ್ಲ, ತುಂಬಾ ಮಳೆನೂ ಇಲ್ಲ, ಎರಡು ಬ್ಯಾಲೆನ್ಸಿಂಗ್ ಆಗಿ. ಮನೇಲಿ ಕುತ್ಕೊಂಡು ಏನ್ ಮಾಡ್ತೀಯ ಗುರು? ಇರೋದೇ 4 ದಿನ. ಆ 4 ದಿನದಲ್ಲಿ ಒಳ್ಳೊಳ್ಳೆ ಪ್ಲೇಸ್ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡೋಣ. ಹಾಗಂತ ಪರಿಸರ ಹಾಳು ಮಾಡೋದ್ ಬೇಡ, ಅದ್ರ ಮೇಲೂ ಕೂಡ ಕಾಳಜಿ ಇರಲಿ. ಫೋಟೋ ಶೂಟ್ ಮತ್ತೆ ವಿಡಿಯೋ ಮಾಡೋರ್ಗ್ ಮಾತ್ರ ಭಾರಿ ಜಾಗ ಗುರು. ನಮ್ ತಲೆ ಮೇಲೇನೆ ಮೋಡಗಳು ಪಾಸ್ ಆಗೋ ರೀತಿ ಕಾಣತ್ತೆ, ಮತ್ತೆ ಫಾಗ್ ಕಾಣತ್ತೆ. ನನ್ ಸಜೆಷನ್ ಏನು ಅಂತಂದ್ರೆ, ಆ ಬ್ರಿಡ್ಜ್ ನ ಹತ್ತಕ್ ಹೋಗ್ಬೇಡಿ. ಅಲ್ಗಾಡ್ತಾ ಇದೆ ಗಾಳಿ ಬಂದ್ರೆ, ಮೇ ಬಿ ರಿಪೇರ್ ವರ್ಕ್ ನಡೀತಾ ಇರ್ಬೋದು ಅಂತ ಅನ್ಸುತ್ತೆ. ಸಕಲೇಶ್ಪುರದಿಂದ ಜಸ್ಟ್ 20 ಕಿಲೋಮೀಟರ್ಸ್ ಅಷ್ಟೇ. ಫಸ್ಟ್ ಹೊಸಳ್ಳಿ ಗುಡ್ಡ ಸಿಗುತ್ತೆ, ನೆಕ್ಸ್ಟ್ ಶೂಟಿಂಗ್ ಪಾಯಿಂಟ್ ಸಿಗುತ್ತೆ. ಎರಡನ್ನೂ ಕೂಡ ವಿಸಿಟ್ ಮಾಡಿ. ಇದೇ ತರ ಹೆಚ್ಚಿನ ಕಂಟೆಂಟ್ಗೆ ನನ್ನ ಐಡಿನ ಫಾಲೋ ಮಾಡಿ, ರೀಲ್ನ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ.